ಗುಡ್ ಮಾರ್ನಿಂಗ್. ನೀನು ಹೇಳಿದ ಪ್ರಕಾರ ಒಂದು ಅರ್ಧಮರ್ಧ ಹೇಳಿದ್ದೆ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಫಸ್ಟ್ ರೆಡ್ ಕ್ಯಾಂಡಲ್ ಆದ್ರೆ ಏನಾಗುತ್ತೆ ಮಾರ್ಕೆಟ್ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ, ಗ್ಯಾಪ್ ಡೌನ್ ಆದಾಗ ಯಾವ ತರ ಮೂವ್ ಆಗುತ್ತೆ. ಸೊ ಫಸ್ಟ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ 15 ಮಿನಿಟ್ ಕ್ಯಾಂಡಲ್ ಗ್ಯಾಪ್ ಅಪ್ ಆಗಿದೆ ಇಲ್ಲಿ. ಸೊ ಏನಾಗಿದೆ ಅಂದ್ರೆ ರೆಡ್ ಕ್ಯಾಂಡಲ್ ಆದಾಗ ಕಂಟಿನ್ಯೂ ಫ್ಲೋ ಆಗಿ ಡೌನ್ ಆಗುತ್ತೆ. ಅದು ಅದೇ ರೀತಿ ಇಲ್ಲಿ ನೋಡಿ ಮ್ಯಾಸ್ಟ್ರಾ ಎರಡು ಸ್ಟಾಕ್ ಇದನ್ನ ಮಾಡಿದ್ದೀನಿ ನಾನು ಲಾಸ್ಟಿಗೆ ಆಲ್ಮೋಸ್ಟ್ ಒಂದು 1600 ರೂಪಾಯಿ ಇರ್ಬೋದು ಈಗ ಪ್ರಾಫಿಟ್. ನೋಡೋಣ ಏನೋ ಎಷ್ಟಾಗುತ್ತೆ ಅಂತ. ಒನ್ ಟೈಮ್ 2300 ತನಕ ಹೋಗಿ ಮತ್ತೆ ಇಲ್ಲಿ ರಿವರ್ಸ್ ಆಗಿ ಬಂತು. ಸೊ ಇದು ಟ್ರೇಡ್ ಯಾವ ತರ ತಗೋಬೇಕಂತ ಹೇಳಿದ್ರೆ ಯಾವ ತರ ತಗೊಂಡಿದ್ದೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಪ್ರಕಾರ ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಆ ಕ್ಯಾಂಡಲ್ ಓಪನ್ ಮತ್ತು ಲೋ ಅನ್ನ ಮಾರ್ಕ್ ಮಾಡಿದ್ರೆ ಈ ತರ ಇಲ್ಲಿ ನೋಡಿ ಇವತ್ತಿಲ್ಲಿ ಓಪನ್ ಆಗಿ ಕ್ಲೋಸ್ ಮತ್ತು ಲೋ ಅನ್ನ ಮಾರ್ಕ್ ಮಾಡೋದು. ಇಲ್ಲಿ ಓಪನ್ ಆಗಿದೆ, ಮಾರ್ನಿಂಗ್ ಗ್ಯಾಪ್ ಅಪ್ ಆಗಿ ಓಪನ್ ಆಗಿದೆ, 15 ನಿಮಿಷ ತನಕ ಇಲ್ಲಿ ಏನಾಗಿದೆ, ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ಅದಕ್ಕಿಂತ ಮುಂಚೆನೆ ಇಷ್ಟು ಲೋ ಆಗಿತ್ತು, ಮತ್ತೆ ಬಂದು ಇಲ್ಲಿ ಕ್ಲೋಸ್ ಆಗಿದೆ. ಸೊ ಏನಾಗುತ್ತೆ ಅಂದ್ರೆ ಅದನ್ನ ಮಾರ್ಕ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಓಪನ್ ಡೈರೆಕ್ಟ್ ಇದ್ರ ಮೇಲೆ ಓಪನ್ ಆಗಿ ಮೇಲೆ ಹೋದ್ರೆ ಅದು ನಮ್ಗೆ ಎಂಟ್ರಿ ಇಡಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಈ ಲೋ ಕೆಳಗೆ ಏನಾದ್ರು ಬಂದು ನೆಕ್ಸ್ಟ್ ಇದೇನಿದೆ ಅಲ್ಲ ಅಪ್ಪರ್ ಲೈನ್, ಈ ಲೈನ್ ಏನಾದ್ರು ಕ್ರಾಸ್ ಮಾಡಿದ್ರೆ ಬೈ ಮಾಡೋದು. ನಾರ್ಮಲಿ ಎಷ್ಟೊಂದು ಯೂಟ್ಯೂಬ್ ನೋಡಿ ಫಸ್ಟ್ ರೆಡ್ ಕ್ಯಾಂಡಲ್ ಆದ್ರೆ ಸೆಲ್ ಮಾಡಕ್ಕೆ ಪ್ರಿಪೇರ್ ಮಾಡ್ತಾರೆ, ಬಟ್ ಇದು ಅಪೋಸಿಟ್ ಇದೆ. ಬಟ್ ಇದ್ರದ್ದು ರಿಸಲ್ಟ್ ಮಸ್ತಿದೆ. ಸೊ ಏನ್ ಮಾಡಿದೆ ಅಂದ್ರೆ ಜಸ್ಟ್ ನನಗೊಂದು ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ನಾನು ಬೇರೆ ಏನೋ ನಿನ್ನೆ ಲಾಂಗ್ ಹೋಲ್ಡಿಂಗ್ ಸ್ಟಾಕ್ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಸ್ಟಾಕ್ ಆಲ್ರೆಡಿ 3% 4% ಗ್ಯಾಪ್ ಅಪ್ ಆದ್ಕೊಳ್ಳೆ ಅದ್ರ ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ದೆ. ಹಾಗಾಗಿ ನಾನು ಇದ್ರ ಕಡೆ ಲಕ್ಷ ಕೊಟ್ಟಿದ್ದಿಲ್ಲ. ನಾ ಯಾವಾಗ ಎಂಟ್ರಿ ಮಾಡಿದೆ ಅಂದ್ರೆ 64 ಇಲ್ಲಿ ಎಂಟ್ರಿ ಮಾಡಿದೆ. ಇಲ್ಲಿ ಎಂಟ್ರಿ ಮಾಡಿ ಮೋಸ್ಟ್ 100 ಫಸ್ಟ್ ಟಾರ್ಗೆಟ್ ಇತ್ತು. 100 ಓಕೆ 100 ಫಸ್ಟ್ ಟಾರ್ಗೆಟ್ ಇತ್ತು. ಫ್ಲೋ ಅಲ್ಲಿ ಏನಾಯ್ತು, ಅದು ಕಂಟಿನ್ಯೂ 121 ತಕ್ಕ ಹೋಯ್ತು. 110 ನಾನು ಲಾಸ್ಟ್ ಸ್ಟಾಪ್ ಲಾಸ್ ಇಟ್ಟೆ. 120 ರೀಚ್ ಆಯ್ತು, ಎಕ್ಸಿಟ್ ಆಗ್ಬಿಟ್ಟೆ. ಸೊ 110 ಇದ್ದು ಏನು ಮಾಡಿದೆ, ಫಸ್ಟ್ 110ಗೆ ಸ್ಟಾಪ್ ಲಾಸ್ ಇಟ್ಟೆ. ಆಮೇಲೆ 120 ಕ್ರಾಸ್ ಆದ್ಮೇಲೆ 120 ಸ್ಟಾಪ್ ಲಾಸ್ ಇಟ್ಟೆ. ಯಾಕಂದ್ರೆ ಒಂದ್ಸಲ ಒಂದು 100 ಪಾಯಿಂಟ್ಸ್ ಮೂವ್ ಆದ್ಮೇಲೆ ಸ್ಟಾಕ್, ಸೊ ಅದರೊಳಗೆ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನಾನಿನ್ನೂ ಅಂಥದ್ದೇನು ದೊಡ್ಡ 200-300 ಪಾಯಿಂಟ್ ಕ್ಯಾಪ್ಚರ್ ಮಾಡೋ ನನ್ನ ಟಾರ್ಗೆಟ್ ಇಲ್ಲ. ಅಟ್ಲೀಸ್ಟ್ 100 ಪಾಯಿಂಟ್ಸ್ ಆದರೆ ಗ್ರೇಟ್ ಅದು. ಸೊ ಏನು ಮಾಡಿದೆ, ಫಸ್ಟಿಗೆ 100 ಆದಾಗ 90 ಪಾಯಿಂಟಿಗೆ ಸ್ಟಾಪ್ ಲಾಸ್ ಇಟ್ಟಿದ್ದೆ. 100 ಟಚ್ ಆಗಿ ಮತ್ತು 110 ಹೋದಾಗ ಏನು ಮಾಡಿದೆ, 100 ಪಾಯಿಂಟಿಗೆ ಸ್ಟಾಪ್ ಲಾಸ್ ಇದು ಮಾಡಿದೆ, ಪುಷ್ ಮಾಡಿದೆ. ಮೇಲೆ 120 ಹೋದ್ಮೇಲೆ 110ಗೆ ಸ್ಟಾಪ್ ಲಾಸ್ ಇಟ್ಟೆ. 120 ಅಬೋವ್ ಹೋತಲ್ಲ, ಅವಾಗ 120ನ ಸ್ಟಾಪ್ ಲಾಸ್ ಇಟ್ಟಿದ್ದು. ಸೊ ನಂದು ಏನಾಯ್ತು, 120 ಹಿಟ್ ಆಗಿಬಿಡ್ತದೆ. ಇಷ್ಟು ಹಿಟ್ ಆಯಿತು. ಮತ್ತೇನು ಮಾಡಿದೆ, ಇದನ್ನ ಕ್ಲೋಸ್ ಮಾಡಿದೆ. ಇದೊಂದು ಕ್ಲೋಸ್ ಏನಪ್ಪಾ ಅಂದ್ರೆ ಒಂದು ನೆನಪಿಟ್ಕೋರಿ, ಯಾವಾಗಾದ್ರೂ ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಆ ರೆಡ್ ಕ್ಯಾಂಡಲ್ ಕ್ಲೋಸು ಮತ್ತು ಲೋ ಅನ್ನ ಮಾರ್ಕ್ ಮಾಡಿ 50 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನು ಮಾರ್ಕ್ ಮಾಡಿರ್ತಿರಲ್ಲ, ಮೇಲಿನ ಲೈನ್ ಏನಾದರೂ ಕ್ರಾಸ್ ಮಾಡಕತ್ತಿರ ಪ್ರೈಸ್ ಇಮಿಡಿಯೇಟ್ಲಿ ಎಂಟ್ರಿ ಮಾಡಿರಿ. ಆವತ್ತಿಂದ ಏನು ಫಸ್ಟ್ ಕ್ಯಾಂಡಲ್ ಲೋ ಇರುತ್ತಲ್ಲ ಅದನ್ನ ಒಂದು ಫಸ್ಟ್ ಕ್ಯಾಂಡಲ್ ಲೋ ಅನ್ನು ಎಸಲ್ ಎಲ್ಲಿ ಬರೆದ ಬಿಡ್ತೀನಿ ನೋಡಿ. ಇವತ್ತಿನ ಟ್ರೇಡ್ ಏನಪ್ಪಾ ಅಂದ್ರೆ ನಮ್ದು ಇಲ್ಲಿ ಎಂಟ್ರಿ ಆಗ್ಬೇಕು ಆ್ಯಕ್ಚುಲಿ, ಆಮೇಲೆ ನಮ್ದು ಇಲ್ಲಿ ಎಕ್ಸಿಟ್ ಹಾಕಿ. ಕ್ವಾಂಟಿಟಿ ಭಾಳ ಇಲ್ಲ, ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಬರೀ 5 ಕ್ವಾಂಟಿಟಿ ತೊಗೊಂಡಿದ್ದಾರೆ. 5 ಕ್ವಾಂಟಿಟಿಯಲ್ಲಿ ನನಗೆ ತೋರಿಸ್ತೀನಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನೆಕ್ಸ್ಟ್. ಆಮೇಲೆ ಇದಾದ್ಮೇಲೆ ಸೆಟ್ ಫಾರ್ಮ್ ಒಂದು ಟಾರ್ಗೆಟ್ ಅಲ್ಲಿ ಇತ್ತು, ಬಟ್ ಸೆಟ್ ಫಾರ್ಮ್ ಫಸ್ಟ್ ಕ್ಯಾಂಡಲ್ ಮೂವ್ ಆಯಿತು. ಬಟ್ ಏನಾಯ್ತು ಅಂದ್ರೆ ಇಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇತ್ತು. ಇದು ನೆಕ್ಸ್ಟ್ ಏನಂದ್ರೆ ಈ ರೇಂಜ್ ಏನಾದರೂ ಬ್ರೇಕ್ ಆದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಮೂವ್ ಸಿಗುತ್ತೆ. ಅದು ನೆಕ್ಸ್ಟ್ ನೋಡೋಣ. ಆಮೇಲೆ ನಾನು ನೆಕ್ಸ್ಟ್ ಟಾರ್ಗೆಟ್ ಮಾಡಿದ ಸ್ಟಾಕ್ಸ್ ಅಂದ್ರೆ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ ನೋಡಿ ಇಲ್ಲೊಂದು ಬೆಸ್ಟ್ ಇದೆ ನೋಡಿ, ಇಂಡಸ್ ಬ್ಯಾಂಕ್ ಅಂತ. ಫಸ್ಟ್ ರೆಡ್ ಕ್ಯಾಂಡಲ್ ಆಯ್ತು. ಆಮೇಲೆ ಒಂದು ಕ್ರೈಟೇರಿಯಾ ಏನಪ್ಪಾ ಅಂದ್ರೆ ಯಾವಾಗಾದ್ರೂ ಗ್ಯಾಪ್ ಅಪ್ ಆಗಿ ಫಸ್ಟ್ ರೆಡ್ ಕ್ಯಾಂಡಲ್ ಆದ್ರೆ ಅದು 70% ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ರಿ, ಗ್ಯಾಪ್ ಅಪ್ ರೆಡ್ ಕ್ಯಾಂಡಲ್, ಗ್ಯಾಪ್ ಅಪ್ ಫಸ್ಟ್ ರೆಡ್ ಕ್ಯಾಂಡಲ್, ಡೌನ್, ಗ್ಯಾಪ್ ಅಪ್ ಫಸ್ಟ್ ರೆಡ್ ಕ್ಯಾಂಡಲ್. ನಾನು ಈ ಸ್ಟಾಕ್ ಮತ್ತು ಈ ಸ್ಟಾಕ್ ಯಾಕೆ ತಗೊಂಡೆ ಅಂದ್ರೆ ಒಂದೇ ಸಿಂಪಲ್, ಏನಪ್ಪಾ ಅಂದ್ರೆ ಈ ಸ್ಟಾಕ್ ತಳಗೆ ಸಪೋರ್ಟ್ ಇದೆ. 20 ಮೂವಿಂಗ್ ಎವರೇಜ್ ಯಾವಾಗಲಿ ಸಪೋರ್ಟ್ ಆಗ್ತದೆ. ನನಗೆ ಗೊತ್ತಿತ್ತು ಸ್ಟಾಪ್ ಪ್ರೈಸ್ ಇಲ್ಲಿ ಬರುತ್ತೆ, ಮೇ ಬಿ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇದನ್ನ ತಗೊಳ್ಳಲ್ಲ. ಬಟ್ ಇಲ್ಲಿ ಅದನ್ನು 10 ಪಾಯಿಂಟ್ಸ್ ಈಸಿ ಕ್ಯಾಪ್ಚರ್ ಮಾಡಬಹುದು. ಆಮೇಲೆ ಈ ಸ್ಟಾಕ್ನು ತಗೊಳ್ಳಿಲ್ಲ, ಯಾಕಂದ್ರೆ ಇಲ್ಲಿ ನೋಡಿ ಪ್ರಿವಿಯಸ್ ಸಪೋರ್ಟ್ ಇಲ್ಲಿದೆ. ಆಮೇಲೆ ಇದೇನಿತ್ತಲ್ಲ ಕೆಳಗಿತ್ತು, 20 ಮೂವಿಂಗ್ ಎವರೇಜ್ ಕೆಳಗಿತ್ತು, ಪ್ರೈಸ್ ಮೇಲೆ ಇತ್ತು. ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಈ ಸಿನಾರಿ ಒಳಗ ಈ ಕ್ಯಾಂಡಲ್ ತಳಗೆ ಲೋ ಎಂಟ್ರಿ ಮಾಡಿದೆ, ಇಲ್ಲಿ ತೊಗೊಳಿಲ್ಲ, ಇಲ್ಲಿ ಎಂಟ್ರಿ ಮಾಡಿದ್ದೆ. ಸೊ ಆಲ್ರೆಡಿ ಕ್ರಾಸ್ ಆಗಿತ್ತು. ಒಂದ್ಸಲ ಏನಂದ್ರೆ 20 ಮೂವಿಂಗ್ ಎವರೇಜ್ ಕ್ರಾಸ್ ಆಯ್ತಪ್ಪ ಅಂದ್ರೆ ಅದು ಒಂದು ಸಣ್ಣದೊಂದು ಸಪೋರ್ಟ್ ಬ್ರೇಕ್ ಆದಂಗೆ. ಯಾವಾಗಲೇ ಡೈರೆಕ್ಟ್ 20 ಮೂವಿಂಗ್ ಎವರೇಜ್ ಅಥವಾ 10 ಮೂವಿಂಗ್ ಎವರೇಜ್ ಕ್ರಾಸ್ ಆದ್ರೆ ಡೈರೆಕ್ಟ್ ಬೈ ಮಾಡಕ್ ಹೋಗ್ಬೇಡಿ. ಬಟ್ ಸಿನಾರಿ ಏನೈತೆ ಅಂದ್ರೆ ಫಸ್ಟ್ ಕ್ಯಾಂಡಲ್ ರೆಡ್ ಆಗಿದೆ,
ಅಪ್ ಗ್ಯಾಪ್ ಅಪ್ ಆಗಿದೆ, ಆಮೇಲೆ ಇಲ್ಲಿ ಡೌನ್ ಆಗ್ತಾ ಇದೆ. ಸೊ ಏನು ಮಾಡಿದೆ ನಾನು ತೋರಿಸ್ತೀನಿ. ಇದೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು, 100 ಕ್ವಾಂಟಿಟಿ ಇತ್ತು. ನನ್ನ ಟಾರ್ಗೆಟ್ ಏನಿತ್ತು, ಸಾರಿ 40 ಕ್ವಾಂಟಿಟಿ ಇತ್ತು. 40 ಕ್ವಾಂಟಿಟಿ ಒಳಗೆ ನನ್ನ ಟಾರ್ಗೆಟ್ ಏನಿತ್ತಪ್ಪ ಅಂದ್ರೆ ಅಟ್ಲೀಸ್ಟ್ 10 ಪಾಯಿಂಟ್ಸ್ ಫಸ್ಟ್ ಕ್ಯಾಪ್ಚರ್ ಮಾಡೋದು. 10 ಪಾಯಿಂಟ್ಸ್ ನಾನು 10 ಪಾಯಿಂಟ್ಸ್ ಆದಮೇಲೆ ಕ್ಯಾರಿ ಮಾಡ್ಕೊತ ಹೋಗ್ತೀನಿ. 10 ಪಾಯಿಂಟ್ಸ್ ಆದಮೇಲೆ ಸ್ಟಾಪ್ ಲಾಸ್ 8 ಪಾಯಿಂಟಿಗೆ ಇಡ್ತೀನಿ. ಆಮೇಲೆ ಏನು ಮಾಡ್ತೀನಿ, 15 ಆದರೆ 15 ತೆಗೆದು 12 ಇಡ್ತೀನಿ, 20 ಆದರೆ 15 ಇಡ್ತೀನಿ. ಸೊ ಹೆಂಗೆ ಹೈಯರ್ ಮೂವ್ ಆಗುತ್ತಲ್ಲ ಸ್ಟಾಪ್ ಲಾಸನ್ನು ಭಾಳ ಕ್ಲೋಸ್ ಇಟ್ಟು ಪ್ರಾಫಿಟ್ ಆದಷ್ಟು ಎಷ್ಟೈತೆ ಉಳ್ಕೊಳ್ಳೋದು ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡಿದೆ ಅಂದರೆ, ಈಗ ಇದನ್ನ ಏನು ಮಾಡಿದೆ, ಡೈರೆಕ್ಟ್ಲಿ ಗ್ಯಾಪ್ ಅಪ್ ಆಗಿತ್ತಲ್ಲ, ನನಗೆ ಗೊತ್ತಿತ್ತು ಒಂದ್ಸಲ ಗ್ಯಾಪ್ ಅಪ್ ಆದಾಗ ಏನಾಗುತ್ತೆ ಅಂದರೆ, ಎರಡು ಸಿನಾರಿಯೋ. ಗ್ಯಾಪ್ ಅಪ್ ಆದ ಸೈಕಾಲಜಿ ಹೆಂಗಾಗುತ್ತೆ ಅಂದರೆ, ನೋಡ್ರಿ ಮಾರ್ಕೆಟ್ ಡೌನ್ ಇದೆ, ನಿನ್ನೆ ಮಾಡೋರು ಏನು ಮಾಡಿರ್ತಾರೆ, ಎಲ್ಲರೂ ಇಲ್ಲಿ ಸೆಲೆಕ್ಟಿವ್ ಇರ್ತಾರೆ, ಶಾರ್ಟ್ ಮಾಡಿರ್ತಾರೆ ಈ ಆಪ್ಷನ್ಸಲ್ಲಿ ಫ್ಯೂಚರ್ಸಲ್ಲಿ ಎಕ್ಸಸ್ ಬೈ. ಸೊ ಏನಾಗುತ್ತೆ ಅಂದರೆ, ಸಡನ್ಲಿ ಗ್ಯಾಪ್ ಅಪ್ ಆದ್ಬಿಟ್ಟು ಇಲ್ಲಿ ಯಾರಾದರೂ ಸೆಲ್ ಮಾಡಿರ್ತಾರಲ್ಲ ಅವ್ರು ಏನು ಮಾಡ್ತಾರೆ, ಎಕ್ಸಿಟ್ ಆಗಿ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿಂದ ಸೆಲ್ ಮಾಡಿದಾಗ ಇಲ್ಲಿ ಪ್ರಾಫಿಟ್ ಸಿಕ್ಕಿರುತ್ತೆ ಅವ್ರಿಗೆ ಇಷ್ಟು. ಇನ್ನು ಮತ್ತೆ ಸಡನ್ಲಿ ಓಪನ್ ಆಗಿ ಮೇಲೆ ಹೋದ್ಕೂಲೆ ಏನಾಗುತ್ತೆ, ಹೆರಿಗೆ ಬರ್ತಾರೆ. ನಾನು ನಿನ್ನೆ ಪ್ರಾಫಿಟ್ ಮಾಡಿದ್ನಿ, ಇವತ್ತು ಲಾಸ್ ಆಗೈತಿಲ್ಲ, ಬೇಡ ಎಟ್ ಬಂದ್ರೆ ಇಮಿಡಿಯೇಟ್ಲಿ ಏನು ಮಾಡ್ತಾರೆ, ಕ್ವಿಕ್ ಸೆಲ್ ಮಾಡಕತ್ತಾರೆ. ಒಂದ್ಸಲ ಇದೇನು ರೆಡ್ ಕ್ಯಾಂಡಲ್ ಟರ್ನ್ ಆಯ್ತಪ್ಪ ಅಂದ್ರೆ, ಆಕ್ಚುಲಿ ತಗೋಬೇಕಾಗಿದ್ದು ಈ ಕ್ಯಾಂಡಲ್ ಬ್ರೇಕ್ ಆದ್ರೂ ನಾವು ತಗೋಬೋದಿತ್ತು. ಬಟ್ ಏನಂದ್ರೆ 10 ಮೂವಿಂಗ್ ಏರಿಯಸ್ ಕೆಳಗೈತಲ್ಲ, ಅದು ಸ್ವಲ್ಪ ಕ್ರಾಸ್ ಆಗೋ ತನಕ ವೇಟ್ ಮಾಡಿ. ಯಾಕಂದ್ರೆ ಇಲ್ಲಿಂದ ಮತ್ತೆ ಬೈಯರ್ ಸ್ಟ್ರೆಂತ್ ಬಂದು ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಿದೆ, 10 ಮೂವಿಂಗ್ ಏರಿಯಸ್ ಕ್ರಾಸ್ ಆಗೋ ತನಕ ವೇಟ್ ಮಾಡಿದೆ. ಆಮೇಲೆ ಏನು ಮಾಡಿದೆ, 10 ಮೂವಿಂಗ್ ಯಾವಾಗ ಕ್ರಾಸ್ ಆಯ್ತಲ್ಲ, ಈ ಕ್ಯಾಂಡಲ್ ಲೋ ಮಾರ್ಕ್ ಮಾಡ್ಕೊಂಡೆ. ಈ ಕ್ಯಾಂಡಲ್ ಲೋ ಮಾರ್ಕ್ ಮಾಡ್ಕೊಂಡು ಇಲ್ಲೇ ಒಂದು ಸೆಲ್ ಮಾಡಿಬಿಟ್ಟೆ ನಾನು. ಇಲ್ಲಿ ಸೆಲ್ ಮಾಡಿದೆ. ಸೆಲ್ ಮಾಡಿ ಅರ್ಧ ಕ್ವಾಂಟಿಟಿ ಆ್ಯಕ್ಚುಲಿ ನಾನು ಹೊರಗಿದ್ದಾಗ ಮೊಬೈಲ್ನಲ್ಲಿ ನೋಡಿದೆ, ಏನೋ ಒಂದು ಪ್ರಾಫಿಟ್ ಅನಿಸ್ತು. ಬಟ್ ಅದು ಚಾರ್ಟ್ ಓಪನ್ ಆಗಲಿಲ್ಲ. ನಾನು ಏನು ಮಾಡಿದೆ, 74ಕ್ಕೆ ನಾನು ಸ್ಟಾಪ್ ಲಾಸ್ ಇಟ್ಟೆ. ಸೊ ಸಡನ್ಲಿ ಹಿಟ್ ಆಯಿತು. ಮತ್ತೆ ಇಲ್ಲೊಂದು ಬೈ ಮಾಡಿದೆ. ಮತ್ತೆ ಇಲ್ಲಿ ಏನಾಯಿತು, ಮತ್ತೆ ಇಲ್ಲೊಂದು 7-8 ಪಾಯಿಂಟ್ ಕ್ಯಾಪ್ಚರ್ ಮಾಡಿದೆ. ಇನ್ನೂ ಇದೆ, ಎಷ್ಟು ಮೂವ್ ಆಗ್ತಿದೆ ನೋಡ್ಬೇಕು ನೀವು, ಇವತ್ತಿಗೆ ಎಷ್ಟು ಮೂವ್ ಆಗುತ್ತೆ. ಸದ್ಯಕ್ಕೆ ಏನಪ್ಪ ಅಂದ್ರೆ, ಇಲ್ಲಿದೆ ಅಲ್ಲ, ಇದು ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ಆಗ್ತಿದೆ. ಇದೆಲ್ಲ ಸಪೋರ್ಟ್ ಇದೆ, ಸಪೋರ್ಟ್ ಅಂತ ಸದ್ಯಕ್ಕಿಲ್ಲ. ಬಟ್ ಈ ಕ್ಯಾಂಡಲ್ ಏನಾದರೂ ಇಲ್ಲಿ ಹೈಯರ್ ಪೀಕ್ ಕ್ಲೋಸ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಹೈ ಏನಾದರೂ ಈ ತರ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಬಂದು ಗ್ರೀನ್ ಆಗಿ ಇದ್ರ ಮೇಲೆ ಏನಾದರೂ ಹೊಂಟಿತಪ್ಪ ಅಂದ್ರೆ ಪ್ರೈಸು ನಾವು ಎಂಟ್ರಿ ಮಾಡ್ಕೋಬಹುದು. ಟಾರ್ಗೆಟ್ ಏನೈತಿ, ನೆಕ್ಸ್ಟ್ ಇಲ್ಲಿ ಮಾಡೋ ಟಾರ್ಗೆಟ್ ಇದೆ, ಪ್ರಿವಿಯಸ್ ಡೇ ಕ್ಲೋಸ್ ಇಲ್ಲಿ ತನಕ ಟಾರ್ಗೆಟ್ ಇದೆ. ಬಟ್ ಸದ್ಯಕ್ಕಂತೂ ಇದು ನೆಗೆಟಿವ್ ಸೆಂಟಿಮೆಂಟ್ ಇದೆ, ಏನು ಮಾಡೋ ಅವಶ್ಯಕತೆ ಇಲ್ಲ ಇದು. ಸೊ ಟೋಟಲಿ 2 ಟ್ರೇಡ್ ಇದರಲ್ಲಿ ಒಂದಿದೆ, ಡಿಮ್ಯಾಟ್ ಇದು ಯಾವುದಪ್ಪ ಅನ್ಕೊಂಡು ಜಿರೋದಲ್ಲಿ. ಇನ್ನೊಂದು ಟ್ರೇಡ್ ಏನು ಮಾಡಿದ್ದೆ ಅಂದರೆ, ಈ ಇದರಲ್ಲಿ ತಂದಿದ್ದೆ ಅಂದರೆ ಇದು ಯಾವುದದು, ಇದು ನಮ್ದು ಲಾಂಗ್ ಟರ್ಮ್ ಹೋಲ್ಡ್ ಮಾಡಕ್ಕೆ ಇಟ್ಕೊತ್ನಲ್ಲ, ಅದು ಸ್ಟಾಕ್. ಇಲ್ಲಿ ಯಾವ ತೊಗೊಂಡಿದ್ದೆ ಅಂದರೆ, ಸಿಂಪಲ್, ನಾನು ಇಲ್ಲಿ ತೊಗೊಂಡಿದ್ದು ನಿನ್ನೆ ಮಾರ್ಕ್ ಮಾಡಿದ್ನಲ್ಲ, ಅದರಲ್ಲಿ ಯಾವ್ದು ತೊಗೊಂಡಿದ್ದೆ ಅಂದರೆ, ನಾನು ನಿನ್ನೆ ಯುನೈಟೆಡ್ ಸ್ಪಿರಿಟ್ಸು ಹೇಳಿದ್ನಲ್ಲ, ನೀನು ಯುನೈಟೆಡ್ ಸ್ಪಿರಿಟ್ ನಮ್ಮ ಲಿಸ್ಟ್ನಲ್ಲಿ ಇತ್ತು. ಯುನೈಟೆಡ್ ಸ್ಪಿರಿಟ್ಟು, ಗ್ರೀನು, ದೀಪಕ್ಕು ಇವೆಲ್ಲ ನಿನ್ನೆ ನಾವು ಫಿಲ್ಟರ್ ಮಾಡಿದ್ದು. ಸೊ ಬಟ್ ಅದರಲ್ಲಿ ನನಗೆ ಯುನೈಟೆಡ್ ಸ್ಪಿರಿಟ್ ಯಾಕೋ ಚಲೋ ಅನಿಸ್ತು. ನೋಡಿರಿ ಎಲ್ಲಿದೆ ಅಂದರೆ, ನಾನು ಎಂಟ್ರಿ ಇಲ್ಲೇ ಮಾಡೀನಿ, ಎಕ್ಸಾಕ್ಟ್ಲಿ ನೆನಪಿದೆ. ಪ್ರಿವಿಯಸ್ ಡೇ ಹೈ ಯಾವಾಗ ಇಲ್ಲಿ ಬ್ರೇಕ್ ಆಯ್ತಲ್ಲ, ಇಲ್ಲಿ ಎಂಟ್ರಿ ಮಾಡಿದೆ. 100 ಕ್ವಾಂಟಿಟಿ ಇತ್ತು. ಬಟ್ ಇದನ್ನ 1200-1300 ರೂಪಾಯಿ ಪ್ರಾಫಿಟ್ ನಾನು ಎಕ್ಸಿಟ್ ಮಾಡಿದೆ. ಇಷ್ಟೇ, ಜಾಸ್ತಿ ಆಗಲಿಲ್ಲ. ಬಟ್ ನನಗೆ ಯಾಕಂದ್ರೆ ಇದ್ರಲ್ಲಿ ನಾನು ಇಂಟ್ರಾಡೇ ಮಾಡಲ್ಲ, ಯಾಕಂದ್ರೆ ಆ ಡಿಮ್ಯಾಟ್ ಅಕೌಂಟಲ್ಲಿ ಇಂಟ್ರಾಡೇ ಮಾಡ್ತೀನಿ, ಇದರಲ್ಲಿ ಲಾಂಗ್ ಟರ್ಮ್ ಇಟ್ಟಿರ್ತೀನಿ. ಸೊ ಆಲ್ರೆಡಿ ನಂದು ಇದು ನಿನ್ನೆ 3 ದಿನಗಳು -3-4 ಸಾವಿರ ರೂಪಾಯಿ ಲಾಸ್ ಮೈನಸ್ ಆಗಿತ್ತು. ಅದನ್ನು ರಿಕವರ್ ಮಾಡೋ ಸ್ವಲ್ಪ ಜಸ್ಟ್ ಒಂದು 1200 ರೂಪಾಯಿ ಪ್ರಾಫಿಟ್ ಮಾಡಿದೆ. ಇವತ್ತಿಗೆ ಆಲ್ಮೋಸ್ಟ್ ನೀನು 7000 ಮೈನಸ್ ಕ್ಲೋಸ್ ಆಗಿತ್ತು. ಇವತ್ತು ಆಲ್ಮೋಸ್ಟ್ 3000ಗೆ ಬಂದಿದೆ. ಎಲ್ಲಿ ಬಂದಿದೆ ನೋಡೋಣ ಕಡೆ. ಇದಲ್ಲ ಅಕೌಂಟ್ ಇಲ್ಲಿ. ಓಕೆ, ಹಾಂ, ಇಲ್ಲಿದೆ ನೋಡಿ. ಟೋಟಲ್ ನನ್ನ ಇಲ್ಲಿ ಇದರ ಟೋಟಲ್ ಇನ್ವೆಸ್ಟ್ 2,20,000 ಇನ್ವೆಸ್ಟ್ ಮಾಡಿದೆ. 2,20,000 26,000 ಫಂಡ್ ಇದೆ. ಯಾಕಂದ್ರೆ ಇಲ್ಲಿ ಇದನ್ನ ಒಂದೆರಡು ಲಿಕ್ವಿಡೇಟ್ ಮಾಡಿದ್ದೀನಿ ಪೊಸಿಷನ್ಸ್ ಇಲ್ಲಿದೆ ನೋಡಿ. ಸೊ ಇನ್ನು ಎಷ್ಟಿದೆ ಅಂದರೆ -3,500 ರೂಪೀಸ್ ಇದೆ, 700 ರೂಪೀಸ್. ಇದನ್ನು ನನ್ನ ಪ್ಲಸ್ ಆದರೆ ಮುಗಿದೋಯ್ತು. ಇದು ಯಾವಾಗಂದರೆ ಆಲ್ಮೋಸ್ಟ್ 17,000 ರೂಪಾಯಿ ಪ್ರಾಫಿಟ್ ಇತ್ತು ನಂದು 3-4 ದಿನದಿಂದ. 3-4 ದಿನ 17,000 ರೂಪಾಯಿ ಪ್ರಾಫಿಟ್. ಸಡನ್ಲಿ ಏನಂದು 2-3 ಟನ್ ಡೌನ್ ಆದಲ್ಲ, 13,000 ರೂಪಾಯಿ ಪ್ರಾಫಿಟ್ ಹೋಗಿ -7,000 ರೂಪೀಸ್ ಆಯಿತು. ಇದರಲ್ಲಿ ಇಂಟ್ರಾಡೇ ನಿನ್ನೆ ಒಂದು 1500, ಮೊನ್ನೆ ಒಂದು 800, ಈ ಥರ ಮನಿ ಇಂಟ್ರಾಡೇ ಮಾಡಿಲ್ಲ. ನಿನ್ನೆ ಒಂದು 1300-1400 ರೂಪಾಯಿ ಇಂಟ್ರಾಡೇ ಮಾಡಿದ್ನಿ. ಆಮೇಲೆ ಲಾಂಗ್ ಪೊಸಿಷನ್ ಕನ್ವರ್ಟ್ ಮಾಡಿ ಶಾರ್ಟ್ ಮಾಡಿದ್ನಿ. ಅಲ್ಲಿ ಒಂದು 2,500 ರೂಪಾಯಿ ಪ್ರಾಫಿಟ್ ಆಗಿತ್ತು. ಸೊ ಇದು 3,650 ರೂಪಾಯಿ ನಾಳೆ ಕ್ಲಿಯರ್ ಆಗಿದೆ. ಮತ್ತು ಅದರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಯಾವ ಸ್ಟಾಕ್ಸು ಭಾಳ ಲೋ ಇದಲ್ಲ ಅದನ್ನು ಕಣ್ಣು ಮಾಡ್ಕೋತಾ ಬರ್ತಾ ಇದ್ದೀನಿ. ಯಾವ ಭಾಳ ಅಂದರೆ 6%, 7% ಯಾವ ಡೌನ್ ಇದಲ್ಲ ಅದ್ರಲ್ಲಿ 50-20 ಕಮ್ಮಿ ಮಾಡ್ಕೋತೀವಿ. ಇವರು ಪ್ರಾಫಿಟ್ ಆಗಲ್ಲ ಬಿಟ್ಟಿತ್ತು, ಬಟ್ ನಂಗೆ ಲಾಸ್ ಜಾಸ್ತಿ ಆಗ್ಬೋದು ಅಷ್ಟೇ. ಮತ್ತು ಇನ್ನೊಂದು ಕೆಲವೊಂದು ಸ್ಟಾಕ್ ಹೇಳಿದಲ್ಲಿ ಓಡ್ತಾ ಇದೆ, ಅದನ್ನ ಏನು ಏನು ಮಾಡೋಂಗಿಲ್ಲ, ಸುಮ್ಮನೆ ಇರ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಿನ್ನೆ ಇದರಲ್ಲಿ ನೋಡಿ 6 ಕ್ವಾಂಟಿಟಿ ಆ್ಯಡ್ ಮಾಡಿದ್ದೀನಿ. ಜಸ್ಟ್ 6 ಕ್ವಾಂಟಿಟಿಗೆ 600 ರೂಪಾಯಿ ಪ್ರಾಫಿಟ್ ಆಗಿದೆ. ಅಂದರೆ ಯಾವ ಥರ ಮಾರ್ಕೆಟ್ ಮೂವ್ ಆಗಿದೆ ನೋಡಿ. ಜಸ್ಟ್ 6 ಕ್ವಾಂಟಿಟಿ. ಕ್ಯಾಪಿಟಲ್ ಏನು ಜಾಸ್ತಿ ದೊಡ್ಡದಿಲ್ಲ. ಇದರಲ್ಲಿ ಹಾರ್ಡ್ಲಿ ಒಂದು 3,70,000 ರೂಪಾಯಿ ಇರ್ಬೋದು. ಆ ಅಕೌಂಟಲ್ಲಿ ಅಲ್ಲಿ ಒಂದು 90,000 ರೂಪಾಯಿ ಇದೆ. ಒಂದು ರಿಸರ್ವ್ ಕ್ಯಾಪಿಟಲ್ ಒಂದು 2 ಲಕ್ಷ ರೂಪಾಯಿ ಇದೆ. ಸೊ ಇಷ್ಟು. ಇವಾಗ 2.5 ಲಕ್ಷ ರೂಪಾಯಿ ಕ್ಯಾಪಿಟಲ್ಗೆ -3,800 ರೂಪಾಯಿ ಲಾಸ್ ಇದೆ. ಸೊ ಇದೇನು ದೊಡ್ಡದಲ್ಲ. ಹಾರ್ಡ್ಲಿ ಎಷ್ಟಾಗುತ್ತೆ ಅಂದರೆ, ಕ್ಯಾಲ್ಕುಲೇಟ್ ಮಾಡಿದರೆ 2,50,000, ಸಾರಿ 3,000
800 ಡಿವೈಡೆಡ್ ಬೈ 2,50,000 2,75,000 ಇದೆ, 2,50,000 1.5% ಅಷ್ಟೇ ಟೋಟಲ್ ಕ್ಯಾಪಿಟಲ್ ಎಂದು 1 ಪಾಯಿಂಟ್ ಅಲ್ಲ, ಅಟ್ಲೀಸ್ಟ್ 3 ಬರೋ ತಗೊಂಡು ನಾನು ಕ್ಯಾರಿ ಮಾಡ್ಬೋದು. ಬಟ್ ಅದರಲ್ಲಿ ಕೆಲವು ಸ್ಟಾಕ್ ಓಡ್ತಾ ಇದ್ದಾವೆ, ಅದು ಇವತ್ತು ರಿಕವರ್ ಆಗುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಸೊ ಏನು ಇವತ್ತು ಈವ್ನಿಂಗ್ ಕ್ಲಾಸ್ ಇತ್ತು, ಬಟ್ ಮಾರ್ನಿಂಗ್ ಏನೋ ಒಂದು ನನಗೆ ಅನ್ಕೊಂಡಾಗ ಸೆಟಪ್ಸ್ ನೀನು ಹೇಳಿದ್ನಲ್ಲ ಅದ್ರ ಪ್ರಕಾರ 2 ಸೆಟಪ್ ಫಾರ್ಮ್ ಆಗಿದ್ರಿಂದ ನಾನು ಇದನ್ನ ನಿಮ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವತ್ತು ಕ್ಲೋಸ್ ಆಗೋದ್ರೊಳಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಥವಾ ಎಷ್ಟು ಲಾಸ್ ಆಗುತ್ತೆ ನೋಡೋಣ. ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಇರುತ್ತೆ, ಫಸ್ಟ್ ಏನೋ ಕ್ಯಾಪ್ ಆಗಿ ಅಪ್ ಹೋಯಿತು, ಆಮೇಲೆ 12 ಗಂಟೆ 1 ಗಂಟೆಗೆ ಒಂದು ನ್ಯೂಸ್ ಬಂತಲ್ಲ, ಏನಪ್ಪ ಅಂದ್ರೆ ಶೇಖ್ ಹಸೀನಾ UK ಅದು ಕೇಸ್ ಕ್ಲೋಸ್ ಆಗುತ್ತೆ ತಕ್ಕ ಅವ್ರಿಗೆ ರೆಸಿಡೆನ್ಸಿ ಕೊಡಂಗಿಲ್ಲ ಅಂದ್ಕೊಳ್ಳಿ, ಮತ್ತು ಅದೇನೋ ನ್ಯೂಸ್ ಹಾಕಿ ಗದ್ದಲ ಆಯ್ತು, ವಾಪಸ್ ರಿವರ್ಸ್ ಹೊಡಿತದೆ. ಸೊ ಹಂಗಾಗಿ ಇವತ್ತೇನೈತಿ ಇಷ್ಟಿಗೆ ಸದ್ಯಕ್ಕಂತೂ ಅದು ಗ್ರೀನಲ್ಲಿದೆ. ಒಂದು ಗ್ರೀನಲ್ಲಿದೆ ಅಂದರೆ ನಂಗೆ ಡೇ ಟೈಮಲ್ಲಿ ಆಲ್ಮೋಸ್ಟ್ 3,200 ಪ್ರಾಫಿಟ್ ಆಗಿದೆ, ನೋ ಪ್ರಾಬ್ಲಮ್. ಇದರಿಂದ ಹಾರ್ಡ್ಲಿ 2,500 ತನಕ ನಾನು ಬೇರ್ ಮಾಡ್ತೀನಿ. ಅನ್ನೋದು ಲಾಸ್ ಆದರೆ 2,500 ಕಟ್ ಮಾಡಿ ಹೋಗ್ತೀನಿ, ಅದಕ್ಕಿಂತ ಜಾಸ್ತಿ ಲಾಸ್ ಆಗಿಬಿಡಲ್ಲ. ಬಟ್ ಇನ್ನೊಂದೇನಪ್ಪ ಅಂದರೆ, ಯಾರಾದರೂ ಬೈ ಮಾಡೋರಿದ್ರೆ ಈ ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ತಂದ್ರೆ ಸನ್ ಫಾರ್ಮಾ ಡೆಫಿನೆಟ್ಲಿ ಬೈ ಮಾಡಿ. ಯಾಕಂದ್ರೆ ಇಲ್ಲಿ ನೋಡಿ ಕ್ಯಾಂಡಲ್ ವ್ಯಾಲ್ಯೂಮ್ ಬಿಲ್ಟ್ ಆಗ್ತಾ ಇದೆ. ಸೊ ನಿಯರ್ಲಿ ಬ್ರೇಕ್ಔಟ್ನಲ್ಲಿ ಸ್ಮಾಲ್ ಕ್ಯಾಂಡಲ್ಸ್ ಆಗ್ತಾ ಇದೆ. ಒಂದೇನಿದ್ರ ಮೇಲೆ ಬಿಗ್ ಕ್ಯಾಂಡಲ್ ಆಗಿ ಅದನ್ನು ಹೈ ಬ್ರೇಕ್ ಮಾಡ್ತಪ್ಪ ಡೆಫಿನೆಟ್ಲಿ ಮೂವ್ ಆಗುತ್ತೆ. ಅದೊಂದು. ಎರಡನೇದೇನಪ್ಪ ಅಂದರೆ, ಯುನೈಟೆಡ್ ಸ್ಟೇಟ್ಸ್ ಅಲ್ಲ, ದೀಪಕ್ ಹಾಂ ಇದೆಲ್ಲ ಇದರದ್ದು ರಿಸಲ್ಟ್ ಚಲೋ ಬಂದಿದೆ. ಅದ್ರದ್ದು ದೀಪಕ್ದ ರಿಸಲ್ಟ್ ಮಸ್ತ್ ಬಂದಿದೆ. ಸೊ ಆಲ್ರೆಡಿ ಇದು ಬ್ರೇಕ್ಔಟ್ ಆಗಿದೆ, ನಾವು ಎಂಟ್ರಿ ಮಾಡ್ಬೋದು. ನನಗೆ 698ಕ್ಕೆ ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಏನಾದರೂ ಕ್ಯಾಂಡಲ್ಲು ಇವೆರಡರದ್ದು ಹೈ ಬ್ರೇಕ್ ಮಾಡಿದರೆ ಡೆಫಿನೆಟ್ಲಿ ಬೈ ಮಾಡಿ ಒಂದು 50-10 ಕ್ವಾಂಟಿಟಿ ಅಟ್ಲೀಸ್ಟ್ 3-4 ಡೇಸ್ ಕಂಟಿನ್ಯೂ ಆಗಿಬಿಡಿ. ಅದೊಂದು. ಯುನೈಟೆಡ್ ಸ್ಟೇಟ್ಸ್ ಆಲ್ರೆಡಿ ನಾನು ಬೈ ಮಾಡಕ್ಕೆ ಹೇಳಿದ್ದೀನಿ ನಿಮಗೆ. ಎಲ್ಲಿಪ್ಪ ಅಂದ್ರೆ 30 ನಾನು ಒಂದು ಚಾರ್ಟ್ ನಿಮ್ಗೆ ಹಸಿದ್ದು ಒಂದು 3-4 ದಿನದಿಂದ ಎಲ್ಲ ಚಾರ್ಟ್ ರೆಡಿ ಮಾಡಿ. ಅದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಎಲ್ಲಿಗಿತ್ತಪ್ಪ ಅಂದ್ರೆ ನನ್ನ ನೆನಪಿದೆ 1430 ನಮ್ಗೆ ಎಂಟ್ರಿ ಪಾಯಿಂಟ್ ಇತ್ತು ನೋಡಿ. 1430 ಎಂಟ್ರಿ ನೀವು ಏನಾದರೂ ನಾನಾದ್ರೆ ನೀವಾದರೆ ಯಾರೇ ಮಾಡಿದ್ರು ಸದ್ಯಕ್ಕೆ ನಮಗೆ ಈ 1 ಪಾಯಿಂಟಿಗೆ ಎಷ್ಟು ಪ್ರಾಫಿಟ್ ಆಗಿತ್ತು ಅಂದರೆ ಇವತ್ತು ಒಂದು ದಿನಕ್ಕೆ 3% ಪ್ರಾಫಿಟ್ ಆಗ್ತದೆ. 2.5 ನಾಳೆ ಒಂದಿನ ಕಂಟಿನ್ಯೂ ಆಗುತ್ತೆ, ನಾಡ್ದು ಒಂದಿನ ಕಂಟಿನ್ಯೂ ಮೂವ್ ಆಗ್ಬೋದು, 2 ದಿನ ಅಂತೂ ಕಂಟಿನ್ಯೂ ಮೂವ್ ಆಗುತ್ತೆ. ಸೊ 5%, 2 ಡೇಸ್ 5%. ನಾನು 3 ದಿನದಿಂದ ವೆಯ್ಟ್ ಮಾಡ್ತಾ ಇದ್ದು ಸ್ಟಾಕ್ ನೋಡಿ. ಯಾಕಂದರೆ ನಾವು ಡೈವರ್ಟ್ ಆಗಬಾರ್ದು ಮೈಂಡ್. ಒಂದು ಸ್ಟಾಕ್ ಓಡ್ತು ಅದ್ರ ಬಣ್ಣತ್ತದು, ಇನ್ನೊಂದು ಸ್ಟಾಕ್ ಓಡ್ತಿದ್ರು. 3 ದಿನದ ಈ ಸ್ಟಾಕ್ದಲ್ಲಿ ಎಂಟ್ರಿ ಹುಡುಕ್ತಾ ಇದ್ದೇನೆ. ಯಾಕಂದರೆ ಈ ಸ್ಟಾಕ್ ಇದೆಲ್ಲ ನಮ್ದು ಏನು ಟ್ರಯಾಂಗಲ್ ಬ್ರೇಕ್ಔಟ್ ಅದಲ್ಲ ಆ ಸಿಸ್ಟಮ್ ಮ್ಯಾಚ್ ಆಗ್ತಾ ಇತ್ತು. ಹಂಗಾಗಿ ನಾನು ಇಂಟ್ರನೇ ಹುಡುಕ್ತಾ ಇದ್ದೆ. ಸೊ ಅದರಲ್ಲಿ ಕೆಲವೊಂದು ಕ್ಯಾಂಡಲ್ ನೆಗೆಟಿವ್ ಆಗಿ ಹೋದತ್ತು ಎಕ್ಸಿಟ್ ಮಾಡಿದೆ. ಕೆಲವೊಂದು ಬಾಟ ಇತ್ತು, ಬಾಟ ಡೌನ್ ಬ್ರೇಕ್ಔಟ್ ಆಯಿತು, ಎಕ್ಸಿಟ್ ಮಾಡಿದೆ. ಆಮೇಲೆ ಸರ್ವೋಟೆಕ್ ಇರೋದು ಡೌನ್ ಬ್ರೇಕ್ಔಟ್ ಆಯ್ತು, ಎಕ್ಸಿಟ್ ಮಾಡಿದೆ. ಸೊ ಯಾವ ಡೌನ್ ಬ್ರೇಕ್ಔಟ್ ಎಕ್ಸಿಟ್ ಆಗಿನಿ, ಯಾವ ಇನ್ನೂ ಚಾನ್ಸ್ ಆಗಲ್ಲ ಅದು ಇಟ್ಕೊಂಡ್ಬಿಡ್ತೀನಿ. ವಿಟೋ ಇದು ಡೌನ್ ಬ್ರೇಕ್ಔಟ್ ಅದು ಇದ್ಮೇಲೆ ನಾಳೆ ತೆಗೆದುಬಿಡ್ತೀನಿ. ಸರ್ವೋಟೆಕ್ ಇದು ನಾಳೆ ಮೇಲೆ ಬ್ರೇಕ್ಔಟ್ ಆದರೆ ಎಂಟ್ರಿ ಕೊಡ್ತೀನಿ. ಲಿಬರ್ಟೀಸ್ ಏನಾದರೂ ಇವತ್ತು ಇಲ್ಲಿ ಕೆಳಗೆ ಬ್ರೇಕ್ಔಟ್ ಆದರೆ ಇದನ್ನು ಎಕ್ಸಿಟ್ ಮಾಡ್ತೀನಿ. ಸೊ ಏನಪ್ಪ ಅಂದರೆ ಮೇಲೆ ಯಾವ್ಯಾವ ಬ್ರೇಕ್ಔಟ್ ಆಗ್ತಲ್ಲ ಅದರಲ್ಲಿ ಎಂಟ್ರಿ ಮಾಡ್ತೀನಿ. 30 ಕ್ವಾಂಟಿಟಿ 50 ಕ್ವಾಂಟಿಟಿ ದೊಡ್ಡ ಇದಂದ್ರೆ ಸಣ್ಣ ಸ್ಟಾಕ್ ಇದೆ ಅಂದ್ರೆ 200 100 ಕ್ವಾಂಟಿಟಿ 250 ಕ್ವಾಂಟಿಟಿ ಆದಷ್ಟು ಏನಪ್ಪ ಅಂದ್ರೆ ಕಡಿಮೆ ಸ್ಟಾಕ್ ತೊಗೊಂಡು ಅದರೊಳಗೆ ಮೂವನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 10-20 ಥರ ಎಲ್ಲ ಸ್ಟಾಕ್ ತೊಗೊಂಡು 10 ಕ್ವಾಂಟಿಟಿ ಅದು ಪ್ರಾಫಿಟ್ ಉಪಯೋಗಿಲ್ಲ, ಅದು ಮತ್ತು ಕಣ್ಣಿಗೆ ಲಾಸ್ ಆಗುತ್ತೆ. ಚಾರ್ಜ್ ಎಲ್ಲ ಕೊಡ್ತೇವೆ. ಇದರಲ್ಲಿ 1-2 ಸ್ಟಾಕ್ ತೊಗೊಂಡ್ರೆ ಅಟ್ಲೀಸ್ಟ್ 25% ಕ್ಯಾಪಿಟಲ್ ಅದ್ರಾಗ ಡಿಪ್ಲಾಯ್ ಮಾಡಿ. ಸೊ ಒನ್ಸ್ ಬ್ರೇಕ್ ಆಯ್ತಪ್ಪ ಅಂದ್ರೆ 25% ಕ್ಯಾಪಿಟಲ್ ಏನೋ ಬಂದ್ರು ಲೋ ಅಂತ ನಮ್ಗೆ ಫಿಕ್ಸ್ ಇರ್ತೈತೆ. ಅವತ್ತಿನ ಲೋ ನಾವು ಎಕ್ಸಿಟ್ ಆಗೋ ಪ್ಲಾನ್ ಇರ್ತೈತೆ. ಅದು ಅವತ್ತಿಂದ ಆಗಲಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ 3-4 ಡೇಸ್ ಕಂಟಿನ್ಯೂ ಮೂವ್ ಆಗುತ್ತೆ. 5-10% ರೇಟ್ ಬಂದ್ಕೊಳ್ಳಿ ಎಕ್ಸಿಟ್ ಆಗ್ಬಿಡಿ, ಪ್ರಾಬ್ಲಮ್ ಇಲ್ಲ ಬಿಗಿನಿಂದ. ಸೊ ನೋಡೋಣ ಇವತ್ತು ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ ಎಷ್ಟಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.